ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೇಮ ಸಂಗಮ ಭಾಗ 20. ಯಾರದು ಹಾಲು? ಯಾವ ಹಾಲು? ಕ್ಯಾರೆಟ್ ಇಲ್ಲ. ಇನ್ಮೇಲೆ ನಾನು ಹೇಳ್ತೀನಿ ನಿನಗೆ ಮಮ್ಮಿ ಹೇಗಿರ್ತಾಳೆ ಅಂತ. ನನಗೆ ಇನ್ನೊಂದು ಸಾರಿ ಆಂಟಿ ಅಂದರೆ ಈ ಕಣ್ಣಿಗೆ ಹಾಕಿರೋ ಕನ್ನಡಕ ತೆಗೆದು ಪುಡಿ ಪುಡಿ ಮಾಡಿಬಿಡ್ತೀನಿ ತೊದ್ಲ ಎಂದು ಶರ್ಟ್ ಹಾಕಿ ಡುಮ್ಮ ಡುಮ್ಮ 4 ವರ್ಷದ ಮಗು ಇದ್ದ ಆಗಿದೆಯಾ ನೀನು? ಡುಮ್ಮ ಆಗಿದೆಯಾ? 6 ವರ್ಷದ ಕತ್ತೆ ಆಗಿದೆಯಾ ತಿಂದು ತಿಂದು ಎಂದು ಗದರಿದವಳು. ವಿಷ್ಣು ಅವರ ಇವನ ಮಾತುಗಳು ಎಷ್ಟು ಕ್ಯೂಟ್ ಅಲ್ವಾ, ಗುಂಡು ಗುಂಡಾಗಿ ಮುದ್ದಾಗಿದ್ದಾನೆ ಎಂದು ಕೆನ್ನೆಗಿಂಡಿ ಅವನ ಎತ್ತಿಕೊಂಡು ಅವನ ಬಳಿ ಬಂದ್ಲು. ಮುದ್ದು ಆರ್ಯ ತೊಡಿಯನ್ನು ಉಜ್ಜಿಕೊಳ್ಳುತ್ತಿದ್ದ ಉರಿಯ ತಡೆಯಲಾಗದೆ. ಚಾಂಪ್, ಯಾಕೆ ಏನಾಯಿತು? ಮುಖ ಹೀಗೆ ಮಾಡ್ಕೊಂಡಿದ್ದೀರಾ ಎಂದು ವಿಷ್ಣು ಮಗವನ ತೋಳಿಗೆತ್ತಿಕೊಂಡ. ಮಗನ ಮುಖದಲ್ಲಿ ಇದ್ದ ಬೇಸರ ಅವನಿಗೆ ತಿಳಿಯದೇನು? ಅಯ್ಯೋ ವಿಷ್ಣು ಅವರೇ, ಅವನಿಗೆ ಡ್ರೆಸ್ ಕಲರ್ ಬೇಡ ಅಂತೆ, ಆದರೆ ನಂಗೆ ಇಷ್ಟ ಅಂತ ಬಲವಂತ ಮಾಡಿದೆ, ಅದಕ್ಕೆ ಬೇಸರ ಮಾಡ್ಕೊಂಡಿದ್ದಾನೆ ಎಂದಳು ಪ್ರಿಯಾ ಅವನಿಗಿಂತ ಮೊದಲು. ನಿಮಗೆ ಇಷ್ಟ ಆದರೆ ಸಾಕ, ನೀವು ನನ್ನ ಮಗನಿಗೆ ತಾಯಿ ಆಗಬೇಕಾಗಿರೋದು. ಅವನಿಗೆ ಯಾವ ಕಲರ್ ಇಷ್ಟ ಅಂತ ತಿಳಿದುಕೊಳ್ಳೋದು ನಿಮ್ಮ ಜವಾಬ್ದಾರಿ ಎಂದು ಒರಟಾಗಿ ಹೇಳಿ ಮಗ ತೊಟ್ಟಿದ್ದ ಶರ್ಟ್ ತೆಗೆಯತೊಡಗಿದ. ಚಾಂಪ್, ನಿಮಗೆ ಇಷ್ಟ ಆಗಲಿಲ್ಲ ಅಂದರೂ ಬಲವಂತದಿಂದ ಹಾಕಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆಯಿತಾ ಎಂದು ಇನ್ನೇನು ಎದೆಯ ಮೇಲಿನ ಬಟನ್ ತೆಗೆಯಬೇಕೋ ಅವನ ಕೈ ಹಿಡಿದ್ಲು ಪ್ರಿಯಾ. ಅಲ್ಲಿ ಆಗಿದ್ದ ಗಾಯ ನೋಡಿಬಿಟ್ರೆ ಎಂದು. ಯಾಕೆ ಎಂದು ಅವಳ ಕೈಯಿಂದ ಕೈ ಬಿಡಿಸಿಕೊಂಡ ವಿಷ್ಣು. ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು, ಇದನ್ನು ನಾನೇ ಕೊಡಿಸ್ತೀನಿ, ನೀವು ಬೇರೆ ಡ್ರೆಸ್ ತಗೊಳ್ಳಿ, ನನ್ನ ಮಗನಿಗೆ ನನ್ನಿಂದ ಮೊದಲ ಗಿಫ್ಟ್ ಎಂದು ನಯವಾಗಿ ನಕ್ಕಾಗ ಸುಮ್ಮನೆ ಮಗನ ತೋಳಿನಲ್ಲಿ ಎತ್ತುಕೊಂಡ. ಚಾಂಪ್, ನಿಮಗೆ ಇಷ್ಟ ಆಯ್ತಾ ಇದು ಎಂದ ಮತ್ತೊಮ್ಮೆ. ಅಂತಿ ಎಂದು ಬಾಯಿಗೆ ಬಂದ ಪದವನ್ನು ನುಂಗಿ, ಪ್ಲಿಯಾ ಮಮ್ಮಿ ಕೊಸಿದ್ದು ಅಲ್ಲ, ಅದಕ್ಕೆ ಇರಲಿ ಪಾಪ ಎಂದು ಹೆದರುತ್ತಾ ಹೇಳಿದಾಗ ಅನುಮಾನ ಬಂದಿತು ವಿಷ್ಣುವಿಗೆ. ಸರಿ ವಿಷ್ಣು, ನೀವೇ ಸೆಲೆಕ್ಟ್ ಮಾಡಿ ಉಳಿದದ್ದು ಎಂದು ಅವನ ಜೊತೆ ಇದ್ಲು. ಅವನು 4-5 ಜೊತೆ ಬಟ್ಟೆ ತೆಗೆದುಕೊಂಡಾಗ ಅದರ ಬಿಲ್ ನೋಡಿ ಹೂ ಬೇರಿಸಿದ್ಲು. ಅಬ್ಬಾ, ಬರೀ 4 ಬಟ್ಟೆಗೆ 15,000ನಾ? ನಾನು ತೆಗೆದಿದ್ದೆ ಪರವಾಗಿಲ್ಲ 2,000. ಯಪ್ಪ, ಈ ಡುಮ್ಮನಿಗೆ ನೈಸ್ ಹೊಡೆಯೋಕೆ ಇನ್ನೂ ಎಷ್ಟು ಖರ್ಚು ಮಾಡಬೇಕು ಎಂದು ತೋರಿಕೆಯ ನಗು ನಗುತ್ತಾ, ವಿಷ್ಣು ಅವರೇ, ಇಫ್ ಯು ಡೋಂಟ್ ಮೈಂಡ್, ಇಲ್ಲೇ ಗಣಪನ ದೇವಸ್ಥಾನ ಇದೆ, ನನಗೆ ತುಂಬ ಇಷ್ಟ, ಇವತ್ತು ನಮ್ಮ ಮದುವೆ ಸೆಟ್ ಆದ ಖುಷಿಗೆ ಹೋಗಿ ಬರೋಣವಾ ಎಂದು ಮುದ್ದಾಗಿ ಬೇಡಿಕೆ ಇಟ್ಟಾಗ ಮಗನ ನೋಡಿದ ವಿಷ್ಣು. ಹೋಗೋಣ ಪಪ್ಪ, ನಾಳೆಯಿಂದ ನನಗೆ ಬರೋಕ್ಕಾಗಲ್ಲ ಅಲ್ಲ ಎಂದಾಗ ಒಪ್ಪಿ ಅವಳ ಜೊತೆ ಕಾರ್ ಏರಿದ ವಿಷ್ಣು. ಅಬ್ಬಾ, ಎಲ್ಲದಕ್ಕೂ ಮಗನ ಪರ್ಮಿಷನ್ ತಗೋತಾನೆ, ಇರಲಿ, ಒಮ್ಮೆ ಮದುವೆ ಆಗಲಿ, ಈ ಡುಮ್ಮ ಸಹ ನನ್ನ ಬಳಿ ಬಂದು ಪರ್ಮಿಷನ್ ತಗೋಬೇಕು ಎಂದು ಹಲ್ ಕಡಿಯುತ್ತಾ ಕಾರ್ ನೋಡುತ್ತಾ, ಯಪ್ಪ ಎಷ್ಟು ದೊಡ್ಡ ಕಾರ್ ಎಂದು ಕಣ್ಣರಳಿಸಿದ ಪ್ರಿಯಾ. ವಿಷ್ಣು ಅವರೇ, ನಾನೆಂದೂ ಇಂಥ ಕಾರ್ ಹತ್ತಿರಲಿಲ್ಲ ಗೊತ್ತೇ ಎಂದು ಅವನ ಮಾತನಾಡಿಸುವ ಪ್ರಯತ್ನ ಮಾಡುವಾಗ, ಆಂಟಿ, ನಮ್ಮ ಮನೇಲಿ ಇದೇ ಥರ ಬೇಲೆ ಬೇಲೆ ಕಲಲ್ಲಿ 5 ಕಾಲಿದೆ ಎಂದು ಖುಷಿಯಿಂದ ನುಡಿದ ಆರ್ಯ. ಓ ಹೌದಾ ಮಗನೇ ಎಂದು ನಕ್ಕು ಸುಮ್ಮನೆ ಕುಳಿತಳು. ಕಾರ್ ದೇವಸ್ಥಾನದ ಎದುರು ನಿಂತಾಗ ವಿಷ್ಣು, ನೀವೇನು ಅಂದುಕೊಳ್ಳಲ್ಲ ಅಂದರೆ ಅಲ್ಲಿ ಪೂಜಾ ಸಾಮಗ್ರಿ ತರ್ತೀರಾ, ನಾನು ಆರ್ಯನ ಕರೆದುಕೊಳ್ತೀನಿ ಎಂದು ಅವನ ಕಳುಹಿಸಿ, ಗುಡ್, ಹೀಗೆ ನಾನು ಏನು ಮಾಡಿದರೂ ನಿನ್ನ ಅಪ್ಪನಿಗೆ ಹೇಳಬಾರ್ದು ಆಯಿತಾ, ಆವಾಗ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದು ಅವನ ಕೆನ್ನೆಯನ್ನು ಬೇಕೆಂದ ಜೋರಾಗಿ ಗಿಂಡಿದವಳು. ಹಾಗೆ ನಾನು ಅವರು ಮಾತಾಡಬೇಕಾದ್ರೆ ನೀನು ಅಡ್ಡ ಬರಬೇಡ ಎಂದು ಅವನ ತೊಡೆಯ ಮೇಲೆ ಹೊಡೆದಳು. ಹಾಂ, ಒದಿಬೇಡಿ, ನೋವಾಗುತ್ತೆ, ನನಗೆ ಯಾರೂ ಒದೆಯಲ್ಲ ಎಂದು ತುಟಿ ಉಬ್ಬಿಸಿದ ಆರ್ಯ. ಅದಕ್ಕೆ ಊದ್ಕೊಂಡಿರೋದು ಎಂದು ಇನ್ನೊಂದು ಹೊಡೆಯಲು ನೋಡಿದಾಗ ವಿಷ್ಣು ಬಂದು ಬಿಟ್ಟ ಅಲ್ಲಿಗೆ. ಬಾ ಚಾಂಪ್, ಗಣೇಶನಿಗೆ ಮಕ್ಕಳು ಅಂದರೆ ಇಷ್ಟ ಗೊತ್ತಾ ಎಂದು ನಗು ಅವನ ಎತ್ತಿಕೊಂಡ್ಲು ನಡೆದ್ಲು. ಮೂವರು ದೇವರ ಮುಂದೆ ನಿಂತಿದ್ರು. ವಿಷ್ಣು ಜೊತೆ ಬರೋಕೆ ಅಷ್ಟೇ ದೇವರ ಹೆಸರು ಹೇಳಿದವಳು ಸುಮ್ಮನೆ ಕಣ್ಮುಚ್ಚಿದ್ಲು. ಇನ್ನು ವಿಷ್ಣು ದೇವರನ್ನೆಲ್ಲ ನಂಬುವವನಲ್ಲ. ಆರ್ಯ ಮಾತ್ರ ಕಣ್ಮುಚ್ಚಿ ಕೈ ಮುಗಿದಿದ್ದ ಭಕ್ತಿಯಿಂದ. ದೇವಲೇ, ಎಲ್ಲರಿಗೂ ಚೆನ್ನಾಗಿ ಮಾತಾಡೋಕೆ ಬರುತ್ತೆ, ಆದರೆ ನನಗೆ ಬರಲ್ಲ, ಮತ್ತು ಎಲ್ಲರೂ ಸ್ಮಾರ್ಟಾಗಿರ್ತಾರಂತೆ, ನಾನು ಮಾತ್ರ ದಪ್ಪ ಇದ್ದೀನಂತೆ, ನನಗೆ ಯಾಕೆ ಕಣ್ಣು ಸಲಿ ಕೊಟ್ಟಿಲ್ಲ ನೀನು ಎಂದು ನೋವಿನಿಂದ ಕೇಳಿದವ.
ಎಲ್ಲ ಮಮ್ಮಿನೂ ಪಿಯಾ ಅಂತಿತ್ತಲ್ಲ ಇತ್ತಲ್ಲ, ನನಗೆ ಜೋಲಾಗಿ ಒಲ್ದು ಬಿಟ್ಲು. ತುಂಬ ನೋವಾತು. ಆದ್ರೆ ಯಾರಿಗೂ ಹೇಳೋಗಿಲ್ಲ ಅಂತೆ. ಏನ್ ಮಾಡ್ಲಿ ಎಂದು ಪುಟ್ಟ ಕಂದ ಕಣ್ಣೀರ ಹಾಕಿದ ದೇವರ ಮುಂದೆ. ಚಾಂಪ್, ಹೋಗೋಣ್ವಾ, ಟೈಮ್ ಆಗುತ್ತೆ ಎಂದು ವಿಷ್ಣು ಕರೆದಾಗ ಕಣ್ಣೊರೆಸಿಕೊಂಡು, ಪ್ಲೀಸ್ ಕಣಪ್ಪ, ನನಗೆ ಆಲೂ ಮಮ್ಮಿನೇ ಬೇಕು. ಈ ಪ್ಲಿಯ ಮಮ್ಮಿ ಹೊಡಿತಾಳೆ, ಅವಳು ಒಳ್ಳೆಯವಳಲ್ಲ. ಶೀ ಅಂಕಲ್ ತಲ ಇವಳು ಕೆತ್ತವಳು ಎಂದು ಅಪ್ಪನ ಕೈ ಹಿಡಿದ. ಚಾಂಪ್, ಯಾಕಿವತ್ತು ಇಷ್ಟು ಬೇಜಾರಲ್ಲಿದ್ದೀರಾ, ಯಾಕೆ ಎಂದು ಅವನು ಮುಂದೆ ಬರುವಾಗ, ನಾನೊಬ್ಳಿದ್ದೀನಿ ಇಲ್ಲಿ ಎಂದು ಮೂತಿ ತಿರುಗುತ್ತಾ ಬರುತ್ತಿದ್ದ ಪ್ರಿಯಾ ಒಂದು ಹುಡುಗನಿಗೆ ಡಿಕ್ಕಿ ಹೊಡೆದು ಬಿದ್ದು ಬಿಟ್ಲು. ಏಯ್ ಆಂಟಿ, ಗೊತ್ತಾಗಲ್ವ ನಿಮಗೆ ಎಂದ ಆ ಹುಡುಗ. ನೀನೇ ಬಂದು ಡ್ಯಾಶ್ ಹೊಡೆದು ನನಗೆ ಬೈತೀಯಾ ಎಂದು ಆ ಹುಡುಗನ ಮೇಲೆ ಕೈ ಮಾಡಲು ಹೋದಾಗ, ಏಯ್ ಬಾರೋ ಗಣಿ, ಆ ಡುಮ್ಮಿ ಜೊತೆ ನಿನಗೇನು, ಆನೆ ಇದ್ದಾಗಿದ್ದಾಳೆ, ಮಗು ಜೊತೆ ಜಗಳ ಆಡ್ತಾಳೆ ಎಂದು ಅವಳ ಅಮ್ಮ ಅವನನ್ನು ಕರೆದುಕೊಂಡು ಹೋದಾಗ ಅಲ್ಲಿದ್ದವರು ನಗ್ರೆ ಇವಳಿಗೆ ಅವಮಾನ ಆಗಿತ್ತು. ಹೇ ಪ್ಲಿಯಾ ಆಂಟಿ, ಡುಮ್ಮಿ ಎಂದು ಆರ್ಯ ಜೋರಾಗಿ ನಗುವಾಗ, ಏಯ್ ಯಾರು ಡುಮ್ಮಿ ಎಂದು ಮುಂದೆ ಹೆಜ್ಜೆ ಇಡಲು ಹೋಗಿ ಜಾರಿದವಳ ಕಾಲು ಉಳುಕಿತ್ತು. ಜೊತೆಗೆ ಕೈ ಸಪೋರ್ಟ್ ತೆಗೆದುಕೊಳ್ಳಲು ಹೋಗಿ ಅದು ಸ್ವಲ್ಪ ನೋವಾಗಿತ್ತು. ಮಕ್ಕಳು ದೇವರ ಸ್ವರೂಪವಂತೆ, ಅವರ ಮೇಲೆ ಕೈ ಮಾಡಿದರೆ ಒಪ್ಪುವನೇ ಗಣಪ. ಏ ಆಂಟಿ ಬಿದ್ದೋತು, ಆಂಟಿ ಬಿದ್ದೋತು ಎಂದು ಚಪ್ಪಾಳೆ ಹಾಕಿ ನಕ್ಕ ಆರ್ಯ. ಅವನ ಮೊಗದಲ್ಲಿ ನಗು ನೋಡಿ ಅನುಮಾನ ಬಲವಾಗಿತ್ತು ವಿಷ್ಣುವಿಗೆ. ಇಷ್ಟೊತ್ತು ಬೇಸರ ತೋರುತ್ತಿದ್ದವ ಈಗ ಖುಷಿಯಾಗಿದ್ದಾನಲ್ಲ. ವಿಷ್ಣು ಅವರೇ, ಪ್ಲೀಸ್ ಹೆಲ್ಪ್ ಮಾಡಿ, ನನಗೆ ಹೇಳೋದಕ್ಕಾಗ್ತಿಲ್ಲ ಎಂದು ಪ್ರಿಯಾ ಅಳುಮಗ ಮಾಡಿ ಹೇಳಿದಾಗ ವಿಧಿ ಇಲ್ಲದೆ ಕೈ ಚಾಚಿದ ವಿಷ್ಣು. ಇಫ್ ಯು ಡೋಂಟ್ ಮೈಂಡ್, ನನಗೆ ನಡೆಯೋಕೆ ಆಗ್ತಿಲ್ಲ, ಹೆಲ್ಪ್ ಮಾಡಿ ಎಂದು ಕೇಳಿದಾಗ ತನ್ನ ಹೆಗಲು ನೀಡಿದ್ದ ಆಸರೆಯಾಗಿ. ನನ್ನೇ ಆಡ್ಕೋತೀಯ ಮಗನೇ, ಇದೇ ನಿನಗೆ ಎಂದು ಮನದಲ್ಲೇ ನುಡಿದವಳು. ಥ್ಯಾಂಕ್ ಯು ವಿಷ್ಣು, ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಜೊತೆ ಬಂದಿದ್ದಕ್ಕೆ ಎಂದು ತೋರಿಕೆಯ ನಗು ನಕ್ಕವಳು. ಇಲ್ಲಿಂದ ಆಟೋಗೆ ಹೋಗ್ತೀನಿ, ಸುಮ್ಮನೆ ನಿಮ್ಗ್ಯಾಕೆ ತೊಂದರೆ ಎಂದಳು ಪೆಚ್ಚಾಗಿ ನಟಿಸುತ್ತಾ. ಪರವಾಗಿಲ್ಲ, ಇಲ್ಲೇ ಸ್ವಲ್ಪ ದೂರ ಅಲ್ವಾ, ಬಿಟ್ಟು ಹೋಗ್ತೀನಿ ಎಂದು ಅವಳನ್ನು ತನ್ನ ಕಾರ್ನಲ್ಲೇ ಮನೆ ತನಕ ಬಿಟ್ಟ ವಿಷ್ಣು. ಥ್ಯಾಂಕ್ ಯು ವಿಷ್ಣು, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ಹಾಗೆ ಖುಷಿನೂ ಆಯಿತು ಎಂದು ನಕ್ಕು. ಬನ್ನಿ ಮನೆಗೆ ಕಾಫಿ ತಗೊಳ್ಳುವಂತ್ರಿ ಎಂದು ಕರೆದಳು ನಯವಾಗಿ. ಪರವಾಗಿಲ್ಲ, ನೋವಿದ್ರೆ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಎಂದು ಕಾರ್ ಸ್ಟಾರ್ಟ್ ಮಾಡಿದ ವಿಷ್ಣು. ಓಕೆ ವಿಷ್ಣು, ಥ್ಯಾಂಕ್ ಯು ಎಂದು ಅವನ ನೋಡಿ ನಗುತ್ತಾ ಬೇಕೆಂತೆ ಕುಂಟುತ್ತಾ ಮನೆಗೆ ಹೋದ್ಲು. ಚಾಂಪ್, ನೀವ್ಯಾಕೆ ಒಂಥರ ಇದ್ದೀರಾ ಎಂದ ಕಾರ್ ಡ್ರೈವ್ ಮಾಡುತ್ತಲೇ. ಏನಿಲ್ಲ ಪಪ್ಪ, ಹಾಗೆ ಸುಮ್ಮನೆ ಎಂದು ಬಾರದನಗೆ ನಗುತ್ತಾ ಹೇಳಿದ ಆರ್ಯ. ಇವತ್ತು ನೀವು ಯಾಕೋ ತುಂಬ ಡಿಸ್ಟರ್ಬ್ ಆಗಿದ್ದೀರಾ, ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಮೊದಲು ಹಾಸ್ಪಿಟಲ್ಗೆ ಹೋಗಿ ಬರೋಣ, ಆಮೇಲೆಗೆ ಸ್ಕೂಲ್ ಆಯಿತಾ ಎಂದ ಮಗನನ್ನು ನೋಡಿ. ಹ್ಞೂ ಪಪ್ಪ, ನನಗೆ ಸ್ಲೀಪ್ ಮಾಡಬೇಕು ಅನ್ನಿಸ್ತಿದೆ ಎಂದು ಸುಳ್ಳು ಹೇಳಿದಾಗ ತಲೆ ಆಡಿಸಿದ ವಿಷ್ಣು. ಸಂಜೆ ಬಂದವನೇ ಮಗನಿಗೆ ಊಟ ತಿನ್ನಿಸಿ ತಾನು ತಿಂದು ಸುಸ್ತಾಗಿದ್ದೀವಿ, ಮಲಗ್ತೀವಿ ಎಂದು ಮಗನ ಜೊತೆ ಕೋಣೆ ಸೇರಿದ. ಅವರದೇ ಒಂದು ಕತೆ ಆದರೆ ಇತ್ತ ಆರು ಒಳಗೆ ಕುಗ್ಗಿ ಹೋಗುತ್ತಿದ್ಲು. ಇತ್ತ ಅಪ್ಪನ ಆರೋಗ್ಯವೂ ಮುಖ್ಯ, ಅತ್ತ ಆರ್ಯನ ಪ್ರೀತಿಯೂ ಮುಖ್ಯ. ಸುಮ್ಮನೆ ಮೌನವಾಗಿ ದಿನ ಕಳೆಯುತ್ತಿದ್ಲು. ಆರು, ಇವತ್ತೇ ಹೋಗಬೇಕಾ ಎಂದರು ಗಿರೀಶ್ ಬೆಳಗ್ಗೆಯ ಅವರನ್ನು ಶುಗರ್ ಚೆಕಪ್ಗಾಗಿ ಕರೆದುಕೊಂಡು ಹೊರಟಾಗ. ಹೌದು ಪಪ್ಪ, ಈ ವೀಕ್ ತುಂಬ ಸ್ಟ್ರೆಸ್ ತಗೊಂಡಿದ್ದೀರಾ, ಸೊ ಬೇಗ ಹೋಗಿ ಬೇಗ ಬರೋಣ ಎಂದು ಹೇಳಿದಾಗ ತಲೆ ಆಡಿಸಿದರು ಗಿರೀಶ್ ಅವರು. ಬೇಗ ಬನ್ನಿ, ನೀವು ಬಂದಮೇಲೆ ತಿಂಡಿ ಮಾಡೋದು ಎಂದು ಮಂಗಳ ಹೇಳಿದಾಗ ನಕ್ಕು ಅಪ್ಪ ಮಗಳು ಸ್ಕೂಟರ್ ಏರಿದ್ರು. ಗಿರೀಶ್ ಅವರು ಖಾಲಿ ಹೊಟ್ಟೆಯಲ್ಲಿ ಚೆಕಪ್ ಮಾಡಿಸಿಕೊಳ್ಳಲು ಹಾಗೆ ಹೋಗಬೇಕು. ಅವರು ತಿನ್ನದೆ ಅಮ್ಮ ಮಗಳಿಬ್ಬರು ತಿನ್ನರು. ಸ್ಕೂಟರ್ ಹಾಸ್ಪಿಟಲ್ ಎದುರು ನಿಲ್ಲಿಸಿ ಅಪ್ಪ ಮಗಳು ಒಳಗೆ ನಡೆದರು. ಮೊದಲು ಬ್ಲಡ್ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತರು ರಿಪೋರ್ಟ್ಗಾಗಿ. ಪಪ್ಪ, ಅಲ್ಲಿ ಆಲೂ ಮಮ್ಮಿ ಎಂದ ಆರ್ಯ ತನ್ನಪ್ಪನಿಗೆ. ಅವರು ಅಲ್ಲಿಗೆ ಚೆಕಪ್ ಮಾಡಿಸಲು ಬಂದಿದ್ರು. ಬೇಡ ಚಾಂಪ್, ಅವರ ಜೊತೆ ಮಾತಾಡಬಾರ್ದು, ಅವರು ಬೇರೆ ನಾವು ಬೇರೆ ಅಂದಮೇಲೆ ಎಂದು ಮಗನ ಬೇರೆ ಕಡೆ ಕರೆದುಕೊಂಡು ಬಂದವ. ನಾನು ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದು ಅತ್ತ ನಡೆದ. ಪಪ್ಪ, ನಾನು ರಿಪೋರ್ಟ್ ತಗೊಂಡ್ಬರ್ತೀನಿ, ಇಬ್ಬರೂ ಹೋಗೋಣ ಇರಿ ಎಂದು ಆರು ಆತ ನಡೆದ್ಲು. ಇದೇ ಸಮಯದಲ್ಲಿ ಗಿರೀಶ್ ಅವರು ಒಬ್ಬರೇ ಇದ್ದದ್ದು ನೋಡಿ ಬೇಕೆಂದೇ ಅವರತ್ತ ಓಡಿದ್ದ ಆರ್ಯ.
ಹೋಯ್ ತಾತ, ಹಾಯ್ ಎಂದ ಮುದ್ದಾಗಿ. ಅವನ ನೋಡಿ ಕೋಪ ಮಾಡಿಕೊಳ್ಳಿಲ್ಲ ಅವರು. ಬದಲಾಗಿ ನಕ್ಕು ಕೈ ಚಾಚಿದ್ರು ಅವನತ್ತ. ತಾತ, ಆಲು ಎಲ್ಲಿ ಹೋದ್ಲು ಎಂದ ಸುತ್ತಲೂ ನೋಡಿ. ನನ್ನ ರಿಪೋರ್ಟ್ ತರೋಕೆ ಹೋಗಿದ್ದಾಳೆ ಎಂದರು ಅವನ ಕೆನ್ನೆಗಿದ್ದಿ. ದೊಡ್ಡವರ ಜಗಳದಲ್ಲಿ ಕೂಸನ್ನು ದೂರಿದ್ದು ಅವರಿಗೂ ಬೇಸರ ಇದೆ. ಹೌದಾ, ಏನಾಗಿದೆ ನಿಮಗೆ ಎಂದ ಕೆನ್ನೆ ಮೇಲೆ ಕೈ ಇಟ್ಟು. ನನಗೆ ಶುಗರ್ ಜಾಸ್ತಿ ಇದೆ ಎಂದರು ನಗುತ್ಲೆ. ನೀವು ಜಾಸ್ತಿ ಶುಗರ್ ತಿಂತಿಲ್ಲ, ಹಾಗೆಲ್ಲ ತಿನ್ನಬಾರ್ದು ನೋಡಿ, ಮತ್ತೆ ಚುಚಿ ಮಾತಾಲೆ ಎಂದಾಗ ಮನಸಾರೆ ನಕ್ಕರು ಅವನ ರೀತಿಗೆ. ಅಷ್ಟು ಮುದ್ದು ಅವನ ಮಾತುಗಳು, ಹಾಗೆ ಅವನ ಮುಗ್ಧತೆ ಎಲ್ಲರಿಗೂ ಇಷ್ಟ ಆಗುವಂಥದ್ದ. ಸಲಿ ತಾತ, ಪ್ಯಾಂಟ್ ತೆಗಿಲಿ, ಸುಸ್ಸು ಮಾಡಬೇಕು ಎಂದ ಗಿರೀಶ್ ಅವರ ಕೈಯಿಂದ ಕೆಳಗೆ ಇಳಿದು ಅವರ ಮುಂದೆ ನಿಂತ ಆರ್ಯ. ಯಾಕೆ, ಅಲ್ಲಿ ಯಾರೂ ಇಲ್ವಾ, ನಿನ್ನ ಅಪ್ಪ ಎಲ್ಲಿ ಎಂದು ಪ್ಯಾಂಟ್ ಜಿಪ್ ತೆಗೆದ್ರು. ಅಪ್ಪ ಟ್ಯಾಬ್ಲೆಟ್ ತರೋಕೆ ಹೋಗಿದ್ದಲೆ ಅರ್ಜೆಂಟ್ ಎಂದಾಗ ಪ್ಯಾಂಟ್ ಸ್ವಲ್ಪ ಜಾರಿಸಿದ್ರು. ಹಾಗೆ ನೋಡಲು ತೊಡೆಯ ಮೇಲೆ ಕೆಂಪಗಾಗಿತ್ತು. ಇದೇನೂ ಮಾಡ್ಕೊಂಡಿದೀಯಾ, ರೆಡ್ ಆಗಿದೆ ಎಂದು ಆಶ್ಚರ್ಯದಿಂದ ಕೇಳಿದಾಗ ತುಟಿ ಮರ್ಚಿದವ. ಅದು ಹೊಸ ಮಮ್ಮಿ ಮಾಡಿದ್ದು, ಜೋಲಾಗಿ ನೋವು ಮಾಡಿದ್ಲು. ನೀವು ಯಾರಿಗೂ ಹೇಳಬೇಡಿ, ನಾನು ಹೇಳಲ್ಲ, ಹೇಳಿದ್ರೆ ಮಮ್ಮಿ ಒದಿತಾರೆ. ಯಾರಿಗೂ ಹೇಳಬೇಡಿ ಆತ, ನಾನು ಓದ್ತೀನಿ, ಹೊಡಿತಾರೆ ಮಮ್ಮಿ ಇಲ್ಲ ಅಂದರೆ. ಬೈ ಪಪ್ಪ, ಹುಡುಕ್ತಿತ್ತಲೆ ನಾ ಸುಸು ಮಾಡಬೇಕು ಎಂದು ಅಲ್ಲಿಂದ ಓಡಿದಾಗ ತಾವು ನೊಂದುಕೊಂಡ್ರು ಗಿರೀಶ್ ಅವರು. ಛೆ ಎಂದು ಕೈ ಮುಷ್ಟಿ ಕಟ್ಟುವಾಗ ಅಲ್ಲಿಗೆ ಬಂದ ಆರು ಅವರು ಕರೆದುಕೊಂಡು ಡಾಕ್ಟರ್ ಬಳಿ ಹೋದರೆ, ಅವರು ಹೋದತ್ತ ನೋಡುತ್ತಾ ತನ್ನ ಪ್ಯಾಂಟ್ ನೀಟಾಗಿ ಹಾಕಿಕೊಂಡು, ನಮ್ಮ ಪ್ಲಾನ್ ಸಕ್ಸಸ್ ಆದರೆ ಚೂಲು ಲೆಡ್ ಜಾಸ್ತಿ ಆಗಿತ್ತು ಎಂದು ನಕ್ಕು ತನ್ನ ಫೋನ್ ತೆಗೆದುಕೊಂಡು ಪ್ರಜ್ಜುಗೆ ಮೆಸೇಜ್ ಹಾಕಿದ್ದ, ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ ಎಂದು. ಎಲ್ಲರೂ ಹುಡುಗನ ಬುಟ್ಟಿಗೆ ಹಾಕಿಕೊಳ್ಳು ನೋಡಿದ್ರೆ ಇವರಿಬ್ಬರೂ ಸೇರಿ ಗಿರೀಶ್ ಅವರಿಂದಲೇ ಒಪ್ಪಿಸಬೇಕೆಂದು ಕೊಂಡಿದ್ದಾರೆ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಮತ್ತೆ ಜನಗಣತಿಗೆ ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ಟೈಮ್ ಸಾಲ್ತಿಲ್ಲ. ಇನ್ನೊಂದು ವಾರ ಬಿಟ್ಟು 2 ಎಪಿಸೋಡ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಟೈಮ್ ಜಾಸ್ತಿ ಮಾಡ್ತೀನಿ. ಪ್ರೀತಿಯಿಂದ ಕೇಳ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ಸ್ವಲ್ಪ ದಿನ ಸಹಿಸಿಕೊಳ್ಳಿ.